ಸರ್, ಈಗ ಬಿಜೆಪಿಗೆ ಅವಕಾಶ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ, ಬಟ್ ಅದಕ್ಕೆ ತಕರಾರನ್ನ ಬಿಜೆಪಿ ತೆಗೆದಿದೆ. ನಮಗೆ ಕೂಡ ಕೇಸರಿ ಶಾಲೆ ನೋಡಿ, ಈ ವಿಚಾರದಲ್ಲಿ ವಿನಾಕಾರಣ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಸರಿಯಲ್ಲ. ವಿದ್ಯೆ ಕಲಿಯುವಂಥವರ ಸಂಖ್ಯೆ ಯಾವ ಪ್ರಮಾಣದಲ್ಲಿ ನಾವು ಇರಬೇಕಾಗಿತ್ತು, ನಮ್ಮ ದೇಶದ ಪ್ರಗತಿ ಸುಮಾರು 2 ದಶಕಗಳ ಹಿಂದೆನೇ ನಾವು ಅದನ್ನು ಸಾಧನೆ ಮಾಡಬೇಕಾಗಿತ್ತು. ವಿಳಂಬ ಆಗಿದ್ರೂ ಕೂಡ ಇವತ್ತು ಶಿಕ್ಷಣದ ವಿಚಾರದಲ್ಲಿ ಮುಕ್ತವಾದಂಥ ಅವಕಾಶ ಆಗಬೇಕು. ನಾಗರಿಕತೆ ವ್ಯವಸ್ಥೆಯಲ್ಲಿ ನಾವು ಏನು ಹಾಕ್ಕೋಬೇಕು ಏನು ಹಾಕ್ಕೋಬಾರ್ದು ಅನ್ನೋದು ಹೇಳೋದಲ್ಲ, ಸಭ್ಯತೆಯಿಂದ ನಡ್ಕೊಳ್ಳಿ ಅಂತ ಹೇಳುವಂಥದ್ದು ಅಷ್ಟೇ ನಾವು ಹೇಳಬೇಕಾಗಿರುವಂಥದ್ದು. ಸೊ ಆ ಕಾರಣದಿಂದ ಇದಕ್ಕೆ ಬಿ ಜೆ ಪಿಯವರು ತಕರಾರು ಎತ್ತಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಈ ಯಾವುದೇ ವಿಚಾರಕ್ಕೆ ನಾನು ತಲೆ ಹಾಕಲ್ಲ. ನಡೀತಾ ಇರುವಂಥ ವ್ಯವಸ್ಥೆನ ಯಾರು ಸುಮ್ಗೆ ವಿನಾಕಾರಣ ಇದರಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದಲ್ಲ. ಓದುವಂಥ ಮಕ್ಕಳಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು ಅದು ಯಾವುದೇ ಸರ್ಕಾರ ಆಗಿರಲಿ ಅವರ ಜವಾಬ್ದಾರಿ. ಇವತ್ತು ಯಾವುದೇ ತಕರಾರು ಇಲ್ಲದೆ, ಯಾಕಂದರೆ ಸುಮ್ಗಿಲ್ಲಿ ಕೂತ್ಕೊಂಡು ನೀಟ್ ಪರೀಕ್ಷೆ ಬರೆಯೋಕ್ಕೆ ಹೋದಂಥ ಮಕ್ಕಳಿಗೆ ಜನ್ವಾರ ತೆಗೆದ್ರು, ಇದಾಯಿತು, ಇದೆಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಓದುವಂಥ ಮಕ್ಕಳಿಗೆ ಮಾನಸಿಕವಾದಂಥ ಹಿಂಸೆ ಕೊಡುವಂಥದ್ದು ಇದು ಬಹುಶಃ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಇದು ಎಲ್ಲೋ ಒಂದು ಕಡೆಗೆ ಮಿತಿ ಮೀರಿ ಹೋದಂತಹ ಸಂದರ್ಭದಲ್ಲಿ ವ್ಯವಸ್ಥೆ ಅದಕ್ಕೆ ಶಂಸಲ್ಲ ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇದು ಏನಾಗಿದೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ ಅದೆಲ್ಲ ವಿಶ್ಲೇಷಣೆ ಮಾಡೋದು ಬೇಡ. ಓದುವಂಥ ಮಕ್ಕಳಿಗೆ ಮುಕ್ತವಾದಂಥ ಅವಕಾಶ ಸಿಕ್ಕಿರುವಂಥದ್ದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ. ನೋಡಿ, ನಾನು ನಿಮ್ಗೆ ಹೇಳುವಂಥದ್ದು, ನಾನು ಪ್ರತ್ಯೇಕವಾಗಿ ಯಾವ ಪದನೂ ಬಳಕೆ ಮಾಡಲ್ಲ. ಈಗ ಏನು ಮಾಡಿದ್ದಾರೆ ಸ್ವಾಗತಿಸ್ತೀನಿ. ಎಲ್ಲ ಮಕ್ಕಳಿಗೆ ಓದುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿನಾಕಾರಣ ಎಲ್ಲದಕ್ಕೂ ಮೊಸರಿನಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡೋದು ಬೇಡ. ನನಗೆ ಬೇರೆಯವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ರಾಜ್ಯ ಸರ್ಕಾರ ಕೇಳಿ ನಾನು ಹೇಳ್ತೀನಿ, ನಾನು ಈ ರಾಜ್ಯದಲ್ಲಿ ಶಿಕ್ಷಣ ಸಚಿವನ ಕೆಲಸ ಮಾಡಿದ್ದೀನಿ. PUC ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಯಾವುದೇ ರೀತಿಯಲ್ಲಿ ನಾವು ಕಡ್ಡಾಯ ಮಾಡಿಲ್ಲ. ಉಡುಪಿನಲ್ಲಿ ನಡೆದಂಥ ಘಟನೆ ರಾಜಕೀಯ ಪ್ರೇರಿತವಾಗಿ ಪ್ರಾರಂಭವಾಗಿ ಅದು ಎಲ್ಲೋ ಒಂದು ತಿರುವು ತಗೋತು. ಇವತ್ತು ನಮ್ಮ ಮುಂದೆ ಏನಾಗಿದೆ, ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ಮುಕ್ತವಾಗಿ ಅವಕಾಶ ಓದುವಂಥ ಮಕ್ಕಳಿಗೆ ಮಾನಸಿಕವಾಗಿ ಅವರ ಮೇಲೆ ಇದ್ದಂಥ ಒತ್ತಡನ ಅದನ್ನು ತೆಗೆದಾಕಿರೋದಕ್ಕೆ ಸ್ವಾಗತ ಮಾಡ್ತೀನಿ ಅನ್ನೋ ಮಾತನ್ನು ಅಷ್ಟೇ ಹೇಳ್ತೀನಿ.